ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ವಿಡಿಯೋದಲ್ಲಿ ಹೇಳೋದು ಸ್ವಲ್ಪ ಮಟ್ಟಿಗೆ ಕಷ್ಟದ ಕೆಲಸ. ಕೆಲವ್ರಿಗೆ ಇದೇನೋ ನಾವು ನಮ್ಮ ಕನ್ನಡ ಚಿತ್ರರಂಗವನ್ನ ಹೀಯಾಳಿಸ್ತಿದೀವಿ ಅಂತ ಅನ್ನಿಸ್ಬೋದು. ಬದಲಿಗೆ ಕೆಲವ್ರಿಗೆ ಇದು ಸರಿ ಹೋದ್ರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಬೆಳವಣಿಗೆಗಳು ಕಂಡು ಬರುತ್ತೆ ಅಂತ ಕೂಡ ಅನಿಸ್ಬೋದು. ಸೊ ಮೊದಲನೇ ವರ್ಗಕ್ಕಿಂತ ಎರಡನೇ ವರ್ಗನೇ ಬೆಸ್ಟ್. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೂಡ ಕನ್ನಡ ಸಿನಿಮಾಗಳ ಪ್ರೇಕ್ಷಕರಾಗಿ ಕೆಲವೊಂದು ಮೊಮೆಂಟ್ಸ್ ಗಳನ್ನ ಹೆಮ್ಮೆಯಿಂದ ಆನಂದಿಸಬೇಕು. ಆ ಹೆಮ್ಮೆಯ ಮೊಮೆಂಟ್ ಬರಬೇಕು ಅಂತ ಅಂದ್ರೆ ಈ ರೀತಿ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆದಾಗಲಷ್ಟೇ ಮಾತ್ರ ಸಾಧ್ಯ. ಈಗ ಎದುರುಗಡೆ ಕಾಣ್ತಿರುವಂತಹ ಸಮಸ್ಯೆ ಏನು, ಅದು ಯಾವ ರೀತಿ ಬದಲಾವಣೆ ಆದ್ರೆ ಒಳ್ಳೇದು, ಎಲ್ಲವನ್ನ ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡೋ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಪ್ರಾರಂಭ ಆಗಿ 2 ತಿಂಗಳು ಕಳೆದಿದೆ ಅಷ್ಟೇ. ಅಷ್ಟರಲ್ಲಾಗ್ಲೇ ಮತ್ತೊಂದು ಸಮಸ್ಯೆಯ ಪರ್ವತ ನಮ್ಮ ಕನ್ನಡ ಚಿತ್ರರಂಗದ ಮುಂದೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಇದನ್ನ ಎಷ್ಟೇ ಕೊರೆದ್ರೂ ಕೂಡ ಮತ್ತೆ ಅಕ್ಷಯ ಪಾತ್ರೆಯ ರೀತಿಯಲ್ಲಿ ಮತ್ತಷ್ಟು ಹೊಸ ಸಮಸ್ಯೆಗಳು ಕನ್ನಡ ಚಿತ್ರರಂಗವನ್ನ ಕೊರಿತಾನೆ ಇದೆ. ಬೇಸರದ ಮತ್ತೊಂದು ವಿಚಾರ ಅಂದ್ರೆ ದೊಡ್ಡ ಸ್ಥಾನದಲ್ಲಿರೋರು ಈ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈ ಸಮಸ್ಯೆಗಳಿಗೆ ಅವರು ಕೂಡ ಒಂದ್ ರೀತಿಯಲ್ಲಿ ಕಾರಣ ಅಂದ್ರೂ ಕೂಡ ತಪ್ಪಾಗಲ್ಲ. 2024ರಲ್ಲಿ ನಿಮ್ಮೆಲ್ರಿಗೂ ನೆನಪಿರಬಹುದು, ಪ್ರತಿಯೊಬ್ರು ಕೂಡ 2023ರಲ್ಲಿ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಸ್ಲೋ ಆಗಿತ್ತು. ಈ ವರ್ಷ ಆದ್ರೂ ನಮ್ಮ ಕನ್ನಡ ಚಿತ್ರರಂಗದಿಂದ ಕೆಲವೊಂದು ಸೂಪರ್ ಹಿಟ್ ಸಿನಿಮಾಗಳು ಸಿಕ್ಕರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ರು. ಆದ್ರೆ 2024ರಲ್ಲಿ ಕೂಡ ಹೇಳ್ಕೊಳ್ಳುವಷ್ಟು ಯಾವುದೇ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ನಮ್ಮ ಕನ್ನಡದ ಸಿನಿಮಾಗಳು ಕಾಣಲಿಲ್ಲ, ಎಕ್ಸೆಪ್ಟ್ ವರ್ಷದ ಕೊನೆಯಲ್ಲಿ ಬಿಡುಗಡೆ ಆದಂತಹ UI ಮತ್ತು ಮ್ಯಾಕ್ಸ್ ಸಿನಿಮಾಗಳನ್ನ ಹೊರತುಪಡಿಸಿ. ಆದ್ರೂ ಕೂಡ 2022ರಲ್ಲಿ ಕನ್ನಡ ಸಿನಿಮಾ ಕಂಡಂತಹ ಯಶಸ್ಸಿಗೆ ಹೋಲಿಸಿದ್ರೆ ಈ ಸಿನಿಮಾಗಳ ಸಕ್ಸಸ್ ಏನು ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಆದಾಗ್ಲೆಲ್ಲ ಕನ್ನಡ ಇಂಡಸ್ಟ್ರಿಗೆ ಪ್ರಾಫಿಟ್ ಕೊಡುವಂತಹ ಸ್ಟಾರ್ಗಳು ಯಾಕೆ ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಅಷ್ಟೊಂದು ವರ್ಷ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಸೋದು ಕೂಡ ತಪ್ಪಲ್ಲ. ಆದ್ರೆ ಅವರು ಕೂಡ ತಮ್ಮ ಅಷ್ಟೊಂದು ವರ್ಷಗಳನ್ನ ಒಂದು ಸಿನಿಮಾಗಾಗಿ ಇನ್ವೆಸ್ಟ್ ಮಾಡೋದು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಪರಿಣಾಮಕ್ಕಾಗಿನೇ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ಒಂದು ಡಿಪ್ಲೊಮ್ಯಾಟಿಕ್ ಕಂಡೀಷನ್. ಈಗ 2025 ಬಂತು, ಸೆಕೆಂಡ್ ಹಾಫ್ ನಲ್ಲಿ ನಮಗೆ ದೊಡ್ಡ ಮಟ್ಟದ ಸ್ಟಾರ್ ಸಿನಿಮಾಗಳು ಸಿಗುತ್ತೆ ಅನ್ನುವಂತಹ ಖುಷಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಗಾಯದ ಮೇಲೆ ವರ್ಷದ ಆರಂಭದಲ್ಲೇ ಬರೆ ಬಿದ್ದಿರುವಂತಹ ರೀತಿಲಿ ಕೂಡ ನಮ್ಮ ಸ್ಯಾಂಡಲ್ವುಡ್ ಕಾಣಿಸ್ಕೊತಾ ಇದೆ. ಎಸ್, 2 ತಿಂಗಳು ಮುಕ್ತಾಯದ ಹೊತ್ತಿಗಾಗ್ಲೇ ಈಗಾಗ್ಲೇ ಕನ್ನಡದಿಂದ ಸರಿಸುಮಾರು 60+ ಸಿನಿಮಾಗಳು ರಿಲೀಸ್ ಆಗಿವೆ. ಒಂದ್ ವಿಷಯದ ಬಗ್ಗೆ ನಾವು ಮುಂಚೆಯಿಂದಾನು ಕೇಳ್ಕೊಂಡು ಬಂದೇ ಇರ್ತೀವಿ. ಯಾವುದೇ ವಿಷಯ ಆಗಿರ್ಲಿ, ಕ್ವಾಲಿಟಿ ಇಲ್ಲದೆ ಕ್ವಾಂಟಿಟಿ ಕೆಲ್ಸಕ್ಕೆ ಬರೋದಿಲ್ಲ. ಕ್ವಾಲಿಟಿ ಇದ್ರೂ ಕೂಡ ಕ್ವಾಂಟಿಟಿ ಜಾಸ್ತಿ ಆದಾಗ ಅದನ್ನ ಅನುಭವಿಸುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಮ್ಮಿ ಆಗಿರುತ್ತೆ ಅನ್ನೋದನ್ನ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಸರಿಸುಮಾರು 60 ಸಿನಿಮಾಗಳಲ್ಲಿ ಬಹುತೇಕ ಹೊಸಬ್ರ ಸಿನಿಮಾಗಳೇ ಹೆಚ್ಚಾಗಿತ್ತು. ಕೆಲವರು ಸಾಲ ತಂದು ಸಿನಿಮಾ ಮಾಡಿರ್ತಾರೆ. ಹೀಗಾಗಿ ರಿಲೀಸ್ ಆದ್ರೆ ಸಾಕಪ್ಪ ಅಂತ ಕೂಡಲೇ ಸಿಕ್ಕ ಡೇಟ್ಗೆ ರಿಲೀಸ್ ಮಾಡ್ಬಿಡ್ತಾರೆ. ಯಾವುದೇ ಪ್ರಮೋಷನ್ ಕೂಡ ಮಾಡಿರಲ್ಲ. ಹಾಗೂ ಸಿನಿಮಾ ಹೇಗಿರುತ್ತೆ ಅಂತ ಪ್ರೇಕ್ಷಕರವರೆಗೂ ಅದು ಹೋಗೋದೇ ಇಲ್ಲ. ಸಿನಿಮಾದ ಬಗ್ಗೆ ಗೊತ್ತಿಲ್ದೇನೆ ಹೊಸಬರ ಸಿನಿಮಾನ ನೋಡೋದಕ್ಕೆ ಪ್ರೇಕ್ಷಕರು ಯಾಕೆ ತಾನೇ ಹೋಗ್ಬೇಕು, ನೀವೇ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ಈ 60ರ ಆಸುಪಾಸ್ನಲ್ಲಿ ಕನಿಷ್ಠ ಪಕ್ಷ ಸಿನಿಮಾ ರಿಲೀಸ್ ಆಗಿದೆ ಅಂತ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಗೊತ್ತಾಗಿರೋದು 3 ಮತ್ತೊಂದು ಸಿನಿಮಾಗಳು ಮಾತ್ರ. ಅದು ಕೂಡ ಕಂಟೆಂಟ್ ಚೆನ್ನಾಗಿದೆ ಅಂತ ಯಾರೋ ಹೇಳಿರ್ಬೇಕು, ಇಲ್ಲ ಆ ಸಿನಿಮಾದ ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಅದು ಅವ್ರ ಕಣ್ಣಿಗೆ ಬಿದ್ದಿರ್ಬೇಕು. ಆದ್ರೆ ಪ್ರತಿಯೊಂದು ದಿನ ಕೂಡ ಭಾನುವಾರ ಆಗಿರೋದಿಲ್ಲ. ಅದೆಷ್ಟೋ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ನಾವು ಕೂಡ ಹೊಸ ತಂಡದ ಜೊತೆಗೆ ಹೊಸ ಕಂಟೆಂಟ್ ಜೊತೆಗೆ ರಾತ್ರಿ ಸೆನ್ಸೇಷನಲ್ ಡೈರೆಕ್ಟರ್ ಆಗ್ಬಿಡ್ತೀವಿ ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ. ಆದ್ರೆ ಈ ರೀತಿ ಸಂತೆಲ್ ಗೋವಿಂದ ಅನ್ನೋ ರೀತಿಯಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರೆ ಅಂತಹ ಪ್ರತಿಭೆಗಳಿಗೆ ಎಲ್ತಾನೆ ರೆಕಗ್ನಿಷನ್ ಸಿಗುತ್ತೆ, ನೀವೇ ಹೇಳಿ. ಇತ್ತೀಚಿನ ದಿನದಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಬೇರೆ ಭಾಷೆಯಿಂದ ರಿಲೀಸ್ ಆದಂತಹ ಸಿನಿಮಾಗಳೇ ನಮ್ಮವ್ರಿಗಿಂತ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಕಲೆಕ್ಷನ್ ಕಾಣ್ತಾ ಇದೆ. ಅದಕ್ಕೆ ನಾನಾ ಕಾರಣ ಇರ್ಬೋದು. ಒಂದು ಸ್ಟಾರ್ ವ್ಯಾಲ್ಯೂ ಇರ್ಬೋದು, ಅಥವಾ ಸಿನಿಮಾ ತುಂಬಾ ಚೆನ್ನಾಗೇ ಇರ್ಬೋದು. ಅಂಡ್ ಆಫ್ ಕೋರ್ಸ್ ಅದೆಲ್ಲ ತಪ್ಪು, ಅದನ್ನ ರಿಲೀಸ್ ಮಾಡ್ಬಿಡಿ ಅಂತ ಹೇಳೋ ಅಧಿಕಾರ ಕೂಡ ನಮಗಿಲ್ಲ. ಬಿಕಾಸ್ ಈ ವಿಷಯದಲ್ಲಿ ಮುಂಚೆ ಬಂದಂತಹ ಕೋರ್ಟ್ ಆರ್ಡರ್ ಕೂಡ ನಮಗ್ ನೆನಪಿರ್ಬೋದು. ಇಟ್ ಇಸ್ ಎ ಕಾಂಪಿಟೇಟಿವ್ ಫೀಲ್ಡ್. ಯಾರು ಎಲ್ಲಿ ಬೇಕಾದ್ರೂ ಸಿನಿಮಾಗಳನ್ನ ರಿಲೀಸ್ ಮಾಡಬಹುದು. ಅಂಡ್ ಸಿನಿಮಾ ಇಷ್ಟ ಆದ್ರೆ ಜನಗಳು, ಪ್ರೇಕ್ಷಕರು ಅದನ್ನ ಸ್ವೀಕರಿಸಬಹುದು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ದೂಷಿಸದೆ ಆಗ್ಬಿಡುತ್ತೆ. ಬಟ್ ಅದೇ ಸ್ಪಿರಿಟ್ ಅಲ್ಲಿ ಆ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಕೂಡ ತೊಡೆ ತಟ್ಟಿ ನಿಲ್ಬೇಕಾಗುತ್ತಲ್ವಾ. ಹಿಸ್ಟ್ರಿ ತೆಗೆದು ನೋಡಿದ್ರೆ ಒಂದಂತೂ ನಿಜ, ಒಳ್ಳೆ ಸಿನಿಮಾಗಳಿಗೆ ಒಳ್ಳೆ ರೆಕಗ್ನಿಷನ್ ಸಿಕ್ಕೇ ಸಿಗುತ್ತೆ. ಅದನ್ನ ಯಾವನು ಕಿತ್ಕೊಳಕ್ ಸಾಧ್ಯ ಇಲ್ಲ. ಈ ರೀತಿ ಸಂತೆಲಿ ನಾನೊಬ್ಬ ಅನ್ನೋ ರೀತಿಲಿ ಸಿನಿಮಾಗಳನ್ನ ರಾಶಿಯಾಗಿ ರಿಲೀಸ್ ಮಾಡೋದ್ರಿಂದ ಹಾಗೂ ಕ್ವಾಲಿಟಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರೋ ಕಾರಣದಿಂದ ಕನ್ನಡದ ಪ್ರೇಕ್ಷಕರು ಕೂಡ ಖುದ್ದಾಗಿ ಬೇರೆ ಭಾಷೆಯ ಸಿನಿಮಾಗಳನ್ನ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಅನ್ನುವಂತಹ ಅಂಕಿ ಅಂಶಗಳು ಕೂಡ ಬಾಕ್ಸ್ ಆಫೀಸ್ ರಿಪೋರ್ಟ್ ನಲ್ಲಿ ಕಂಡು ಬರುತ್ತೆ. ಅಥವಾ ನೀವು ಯಾವುದೇ ಮಲ್ಟಿಪ್ಲೆಕ್ಸ್ ಅವ್ರನ್ನ ಕೇಳಿ, ಅವ್ರು ಕೊಡುವಂತಹ ಉತ್ತರ ಕೂಡ ಇದೇ ಆಗಿರುತ್ತೆ. ಅಷ್ಟೇ ಯಾಕೆ, ಬೇರೆ ಭಾಷೆಯ ರಿಲೀಸ್ ಆದಂತಹ ಸಿನಿಮಾಗಳು ಕೂಡ ಕರ್ನಾಟಕದಲ್ಲಿ ಹೊಸಬರ ಸಿನಿಮಾಗಳಿಗಿಂತ ಹೆಚ್ಚಾಗಿ ಕಲೆಕ್ಷನ್ ಮಾಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಇದು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ.
ಸರಿಯಾದ ಬಿಡುಗಡೆಯ ನಿಯಮಗಳು ಹಾಗೂ ಸ್ಟಾರ್ ಸಿನಿಮಾಗಳ ಕೊರತೆಯಿಂದಾಗಿ ಬೇರೆ ಭಾಷೆಯ ಹಳೆಯ ಸಿನಿಮಾಗಳು ಕೂಡ ಹೊಸದಾಗಿ ರಿಲೀಸ್ ಆಗಿ ಹಣ ಗಳಿಸ್ತವೆ ಅಂದ್ರೆ ಅದಕ್ಕಿಂತ ಬೇಸರದ ವಿಚಾರ ಇನ್ನೇನಿದೆ ಹೇಳಿ. ಪ್ರಜ್ವಲ್ ದೇವರಾಜ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಒಂದು ಒಳ್ಳೆ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಹೊಸೊಬ್ಬರಿಗೆ ಹೋಲಿಸಿದ್ರೆ ದೊಡ್ಡ ಮಟ್ಟದ ಬೇಡಿಕೆಯನ್ನ ಹೊಂದಿರುವಂತಹ ಟೈರ್ 2 ನಟರುಗಳಲ್ಲಿ ಇವರು ಕೂಡ ಕಾಣಿಸ್ಕೊಳ್ತಾರೆ. ಅವರ ಗಣ ಸಿನಿಮಾ ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತೇ ಆಗ್ಲಿಲ್ಲ ಇನ್ಫ್ಯಾಕ್ಟ್. ಅಂಡ್ ಇದೀಗ ಈ ವಾರದಲ್ಲಿ ಮತ್ತೆ ಅವರ ಸಿನಿಮಾ ರಾಕ್ಷಸ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಆ ಸ್ಟಾರ್ ವರ್ಚಸ್ಸನ್ನ ಯೂಸ್ ಮಾಡಿಕೊಂಡು ಸಿನಿಮಾಗಳನ್ನ ಸರಿಯಾಗಿ ಪ್ರಮೋಟ್ ಮಾಡಿ ಇನ್ನಷ್ಟು ಜನರಿಗೆ ಹತ್ರ ಆಗೋದು ಕೂಡ ಇಲ್ಲಿ ತುಂಬಾ ಅವಶ್ಯಕ ಆಗುತ್ತೆ. ನಾವು ಸುಮ್ಮನೆ ಸಿನಿಮಾಗಳನ್ನ ಮಾಡಿ ಎಸಿತಾ ಇದೀವಿ, ಜನಗಳು ನೋಡ್ಬೇಕು ಅಂದ್ರೆ ಅದ್ ಹೇಗ್ ತಾನೇ ಸಾಧ್ಯ ಸ್ವಾಮಿ? ವಿಪರ್ಯಾಸ ನೋಡಿ. ಇಂತಹ ಪರಿಚಿತರ ನಟರ ಸಿನಿಮಾಗಳೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇಲ್ಲ ಅಂದ್ರೆ ಇನ್ನು ಹೊಸಬ್ರ ಸಿನಿಮಾಗಳನ್ನ ಕುರಿ ಮಂದೆ ಹಾಗೆ ಒಟ್ಟೊಟ್ಟಿಗೆ ರಿಲೀಸ್ ಮಾಡಿದ್ರೆ ಸಿನಿಮಾ ಎಲ್ಲಿಂದ ತಾನೇ ರೀಚ್ ಆಗೋದಕ್ಕೆ ಸಾಧ್ಯ? ಇತ್ತೀಚೆಗೆ ಸೌಂಡ್ ಮಾಡಿದ್ದು ಅಂದ್ರೆ ಚೂಮಂತರ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ರಚಿತಾ ರಾಮ್ ಹಾಗೂ ಶ್ರೀನಗರ ಕಿಟ್ಟಿ ಅವರ ಸಿನಿಮಾ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಕೂಡ ರಿಲೀಸ್ ಆಗಿದ್ದು ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ. ಅದೇ ಸಾಲಿಗೆ ಸಿದ್ಲಿಂಗು 2 ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ. ನಿಜಕ್ಕೂ ಕೂಡ ಇಂತಹ ಸಿನಿಮಾಗಳು ಅನ್ನೋಟಿಸ್ಡ್ ಆಗಿ ಜಾರ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ಒಬ್ಬ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ನಮ್ಗೆ ಬೇಸರ ಆಗುತ್ತೆ. ಅಂಡ್ ಆಫ್ ಕೋರ್ಸ್ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ವರ್ಡ್ ಆಫ್ ದ ಮೌತ್ ಕೂಡ ಹಬ್ಬಿ ಈ ಸಿನಿಮಾಗೆ ಒಳ್ಳೆ ಹೆಸರು ಬರ್ತಾ ಇತ್ತು. ಅಲ್ಲೂ ಕೂಡ ಇದು ಸ್ವಲ್ಪ ಹಿಂದೇಟಾಗ್ತು. ಇದರಲ್ಲಿ ಕೇವಲ ರಿಲೀಸ್ ಡೇಟ್ ಸರಿಯಾಗಿಲ್ಲ ಅಂತಾನೂ ನಾವು ಹೇಳಕ್ಕಾಗಲ್ಲ, ಅಥವಾ ರಾಶಿ ಸಿನಿಮಾಗಳ ಜೊತೆಗೆ ಈ ಸಿನಿಮಾಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಸಿನಿಮಾಗೆ ಅಷ್ಟೊಂದು ದುಡ್ಡು ಹಾಕಿದ್ರ ಸ್ವಾಮಿ. ಹಿಂದಿನ ಕಾಲದಲ್ಲಿ ಕಂಟೆಂಟ್ ಒಳ್ಳೇದಿದ್ರೆ ಜನ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಕೊರಿಯನ್ ಬರ್ದೇ ಹೋದ್ರು ಆ ಸಿನಿಮಾಗಳನ್ನ ಕೂಡ ನೋಡ್ತಾರೆ ಅನ್ನೋದು ನಿಜ ಅಲ್ವಾ? ಆದ್ರೆ ಸಿನಿಮಾಗಳ ರಾಶಿಯಲ್ಲಿ ನಿಮ್ಮ ಸಿನಿಮಾ ಕೂಡ ಸ್ಟ್ಯಾಂಡ್ ಔಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತಹ ಪ್ರಮೋಷನ್ ಆಗಿರ್ಬೇಕು ಅಂಡ್ ಸಿನಿಮಾದ ಕಂಟೆಂಟ್ ಮುಖ್ಯವಾಗಿ ಚೆನ್ನಾಗಿರ್ಬೇಕು. ನೀವು ಕ್ಯಾಟರ್ ಮಾಡಬೇಕಿರುವಂತಹ ಆಡಿಯನ್ಸ್ ನ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಕಲಾವಿದರನ್ನ ಬಳಸ್ಕೊಂಡು ಒಳ್ಳೆ ರೀತಿಯ ಪ್ರಮೋಷನ್ ಅನ್ನ ಮಾಡ್ಬೇಕಾಗತ್ತೆ. ನನ್ಗೆ ಈ ಎಲ್ಲಾ ವಿಷಯಗಳನ್ನ ಪರಿಗಣಿಸಿದಾಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಪ್ರಮೋಷನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ ರೀತಿ ಏನಾದ್ರೂ ಒಂದು ಪ್ರಯತ್ನ ಪಡ್ಲೇಬೇಕು ನಿಮ್ಮ ಸಿನಿಮಾಗಳನ್ನ ನಿಲ್ಲಿಸ್ಕೊಳ್ಳೋದಕ್ಕೆ. ಇಲ್ಲಾಂದ್ರೆ ಯಾರ್ ತಾನೇ ಯಾಕೆ ಬಂದು ಸಿನಿಮಾವನ್ನ ನೋಡ್ಬೇಕು? ಅನ್ಲೆಸ್ ಅರಂಡಿಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಕೇಳೋವರೆಗೂ. ಬೇಸಿಕ್ ಆಗಿ ಸಿನಿಮಾ ಮಾಡದಲ್ಲದೆ ಸಿನಿಮಾಗಳನ್ನ ಜನಗಳಿಗೆ ತಲುಪಿಸ್ಬೇಕು. ಬರೀ ಆಡಿಯನ್ಸ್ ನ ದೂಷಿಸಿದ್ರೆ ಇಲ್ಲಿ ಏನು ಸರಿ ಹೋಗಲ್ಲ. ಇನ್ನು ಇದಕ್ಕೆ ಸೊಲ್ಯೂಷನ್ ಅಂತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶಗಳು ಅಂದ್ರೆ ಹೊಸಬರ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಪ್ರೊಸೆಸ್ ಗಳನ್ನ ಫಿಲಂ ಚೇಂಬರ್ ನಿಂದ ಜಾರಿಗೆ ತರೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಸ್ಟಾರ್ ಸಿನಿಮಾಗಳಿಗೆ ಅವರ ಮುಖ ಪರಿಚಯದಿಂದಲೇ ಸಿನಿಮಾಗಳಿಗೆ ಪ್ರಚಾರ ಸಿಗುತ್ತೆ. ಆದ್ರೆ ಹೊಸಬರ ಸಿನಿಮಾಗಳಿಗೆ ಹಾಗಲ್ಲ. ಆತರ ಮಿರಾಕಲ್ ಆಗೋದು ಕೇವಲ ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಮಾತ್ರ ಅಂತ ಹೇಳ್ಬೋದು. ಹೀಗಾಗಿ ಹೊಸಬರ ಸಿನಿಮಾಗಳಿಗೆ ಒಂದು ಗುರುತು ಸಿಗ್ಬೇಕು ಅಂತಂದ್ರೆ ಫಿಲಂ ಚೇಂಬರ್ ಹಾಗೂ ಸಿನಿಮಾದ ನಿರ್ಮಾಪಕರು ಜೊತೆಗೂಡಿ ಏನಾದ್ರೂ ಒಂದು ಪ್ರಕ್ರಿಯೆಯನ್ನ ಜಾರಿಗೆ ತಂದು ಅದರ ಮೂಲಕ ಸಿನಿಮಾಗಳನ್ನ ಮುನ್ನಡೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ಲೇಬೇಕಾಗತ್ತೆ. ಅದು ಯಾವುದೇ ಮಾಧ್ಯಮದ ಮೂಲಕ ಕೂಡ ಆಗಿರ್ಬೋದು. ಆದ್ರೆ ಸಿನಿಮಾಗಳ ಪ್ರಚಾರಣೆ ಇಲ್ಲದೆ ಹೊಸಬರ ಸಿನಿಮಾಗಳಿಗೆ ಮೊದಲ ದಿನ ಟಿಕೆಟ್ ಮಾರಾಟ ಆಗೋದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ. ಇದನ್ನ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ತಮ್ಮ ಸಿನಿಮಾಗಳನ್ನ ತಾವೇ ಯಾವ ರೀತಿಲಿ ಪ್ರೇಕ್ಷಕರ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲ ಸುಮ್ನೆ ಲಾಸ್ ಮಾಡ್ಕೋತೀರಾ? ಯಾವ ರೀತಿಲಿ ತಮ್ಮ ಮಕ್ಕಳಿಗೆ ಎಲ್ಲಾ ರೀತಿಯ ಬೆಸ್ಟ್ ಆದದನ್ನೇ ಕೊಡಬೇಕು ಅಂತ ತಂದೆ ತಾಯಿ ತೀರ್ಮಾನ ಮಾಡ್ತಾರೋ ಅದೇ ರೀತಿಲಿ ಸಿನಿಮಾಗೆ ಅಪ್ಪನಾಗಿ ನಿರ್ಮಾಪಕ ಈ ಕೆಲಸವನ್ನ ಪ್ರಮುಖವಾಗಿ ಮಾಡಲೇಬೇಕು. ಇದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಪದೇ ಪದೇ ನಾವು ಹೇಳೋ ಹಾಗೆ ಬಿಗ್ ಸ್ಟಾರ್ ಸಿನಿಮಾಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಸೆಕೆಂಡ್ ಹಾಫ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಿನಿಮಾಗಳ ಲೈನ್ ಅಪ್ ಕೂಡ ಇದೆ, ಹೌದು. ಆದ್ರೆ ಒಂದು ಚಿತ್ರರಂಗದ ಬೆಳವಣಿಗೆ ವರ್ಷ ಪೂರ್ತಿ ಯಾವ ರೀತಿಲಿ ಕಾಯ್ಕೊಂಡು ಬರುತ್ತೆ ಅನ್ನೋದೇ ಅದು ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಮಾಪನದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದಾದ್ರೂ ಅಥವಾ 2 ತಿಂಗಳಿಗೆ ಒಂದಾದ್ರೂ ದೊಡ್ಡ ಮಟ್ಟದ ಸ್ಟಾರ್ಗಳ ಬಿಗ್ ಬಡ್ಜೆಟ್ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂದ್ರೆ ವರ್ಷ ಮುಗ್ದಾಗ ಕನ್ನಡ ಚಿತ್ರರಂಗ ಗಳಿಸಿರುವಂತಹ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗಿ ಕಾಣಿಸುತ್ತೆ. ಕಳೆದ ವರ್ಷ ಮಲಯಾಳಂ ಚಿತ್ರರಂಗ ಅಷ್ಟೊಂದು ಸಕ್ಸಸ್ ಕಂಡಿದ್ರು ಕೂಡ ನಷ್ಟವಾಗಿರುವಂತಹ ಸಿನಿಮಾಗಳು ಕೂಡ ಹೆಚ್ಚಾಗಿದ್ವು ಅನ್ನೋದು ಕೂಡ ರಿಪೋರ್ಟ್ ನಲ್ಲಿ ಕಂಡು ಬರುತ್ತೆ. ನಾವು ಅನ್ಕೊಂಡಷ್ಟು ಈಸಿಯಾಗಿ ಯಾವುದೇ ಸಿನಿಮಾ ರಂಗಗಳು ಕೂಡ ಸಕ್ಸಸ್ ಅನ್ನ ಸಾಧಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೆಲವೊಂದು ಸಿನಿಮಾಗಳು ಹಾಗೂ ಕೆಲವು ಸ್ಟಾರ್ಗಳ ರೀಜನಲ್ ಫಿಲ್ಮ್ಗಳು ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸ್ವಲ್ಪ ಮಟ್ಟಿಗೆ ನಮಗೆ ಹೆಚ್ಚಿನ ಗೌರವವನ್ನ ಹೊರಗಡೆ ಸಿಗೋ ಹಾಗೆ ಮಾಡಿದ್ದಾರೆ. ಅದನ್ನ 2025ರಲ್ಲಿ ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಅಂತಹ ಸ್ಟಾರ್ಗಳ ಕೈಯಲ್ಲಿ ಹಾಗೂ ಉಳಿದಿರುವಂತಹ ನಟರು ಹಾಗೂ ನಿರ್ದೇಶಕರುಗಳ ಕೈಯಲ್ಲಿದೆ. ಹೀಗಾಗಿ ಇದನ್ನ ಯೋಚನೆ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ಬಿಗ್ ಸ್ಟಾರ್ಗಳ ಸಿನಿಮಾದಿಂದ ಮಾಸ್ ಆಡಿಯನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬರ್ತಾರೆ. ಖಂಡಿತವಾಗ್ಲೂ ಇಂತಹ ಓಪನಿಂಗ್ಗಳು ಚಿತ್ರಮಂದಿರಗಳಲ್ಲಿ ಇನ್ನಷ್ಟು ಎನರ್ಜಿಯನ್ನ ಹೆಚ್ಚಿಸುತ್ತೆ ಹಾಗೂ ಲಾಂಗ್ ರನ್ ಅಲ್ಲಿ ಕೂಡ ಇದು ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಸೃಷ್ಟಿ ಮಾಡುತ್ತೆ.
ಬೇರೆ ಭಾಷೆಗಳಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದ್ರೆ ಅವುಗಳು ಕೇವಲ ಜನಗಳ ಪಾಸಿಟಿವ್ ಅಭಿಪ್ರಾಯಗಳನ್ನ ಪಡ್ಕೊಳ್ಳೋದು ಮಾತ್ರವಲ್ಲದೆ ಕಲೆಕ್ಷನ್ ವಿಚಾರದಲ್ಲಿ ಕೂಡ ಲಾಭವನ್ನ ಪಡ್ಕೊಳ್ಳುತ್ತೆ. ಆದ್ರೆ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳು ಬಂದ್ರೆ ಕೇವಲ ರಿವ್ಯೂಗಳಲ್ಲಿ ರೇಟಿಂಗ್ ಮಾತ್ರ ಹೆಚ್ಚಾಗುತ್ತೆ ಹೊರತು ಅದನ್ನ ನೋಡಿದವರೆಲ್ಲ ಹೋಗೇನ್ ಸಿನಿಮಾ ನೋಡಲ್ಲ ಅಂಡ್ ಕಲೆಕ್ಷನ್ ಕೂಡ ಹೆಚ್ಚೇನಾಗಲ್ಲ. ಜನ OTTಗಳಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಚೆನ್ನಾಗಿದೆ ಅಂತ ಹೇಳೋ ಬದಲು ಅದನ್ನ ಥಿಯೇಟರ್ ನಲ್ಲಿ ನೋಡಿ ಆ ಹೊಸ ಪ್ರತಿಭೆಗಳ ಹೊಸತನದ ಕತೆಗೆ ಬಂಡವಾಳ ಹೂಡಿರುವಂತಹ ನಿರ್ಮಾಪಕರುಗಳಿಗೂ ಕೂಡ ಲಾಭ ಸಿಕ್ಕಿ ಮತ್ತೊಂದು ಒಳ್ಳೆ ಸಿನಿಮಾ ಮಾಡುವಂತಹ ಉರುಪು ಸಿಗೋಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ 2 ತಿಂಗಳಲ್ಲಿ ರಿಲೀಸ್ ಆದಂತಹ ಒಳ್ಳೆಯ ಸಿನಿಮಾಗಳು ಅಂದ್ರೆ ಚೂಮಂತರ್, ನೋಡಿದವರು ಏನಂತಾರೆ, ಭಾವತೀರಯಾನ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಫಾರೆಸ್ಟ್, ರುದ್ರಗರುಡ ಪುರಾಣ, ಹೀಗೆ ಸುಮಾರಷ್ಟು ಸಿನಿಮಾಗಳು ನೋಡುವಂತಹ ಸಿನಿಮಾಗಳಾಗಿದ್ವು. ಆದ್ರೂ ಕೂಡ ಕ್ರಿಟಿಕಲಿ ಅವೆಲ್ಲ ಒಳ್ಳೆಯ ಸಿನಿಮಾಗಳು ಅಂತ ಹೆಸರುಗಳನ್ನ ಪಡ್ಕೊಂಡ್ರು ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತು ಅಂತ ನಿಮ್ಗೂ ಗೊತ್ತೇ ಇದೆ. ಎಲ್ಲವನ್ನ ಹೊರತುಪಡಿಸಿ ಕೊನೆಯದಾಗಿ ಹೇಳೋದಾದ್ರೆ, ಸಿನಿಮಾಗಳನ್ನ ಪ್ರತಿ ವಾರ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ನಿಗದಿಪಡಿಸಿಕೊಂಡು ಕ್ರಮಬದ್ಧವಾಗಿ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು. ಹಾಗೂ ಬಿಗ್ ಪ್ರೊಡಕ್ಷನ್ ಹೌಸ್ ಅಥವಾ ಬಿಗ್ ಹೀರೋಗಳ ಸಿನಿಮಾಗಳು 2 ರಿಂದ 3 ತಿಂಗಳಿಗೆ ಒಮ್ಮೆ ಆದ್ರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿ ಸೌಂಡ್ ಮಾಡಲೇಬೇಕು. ಇದೆಲ್ಲ ಪೇಪರ್ ಮೇಲೆ ನಾವು ಮಾಡ್ಕೊಂಡಿರುವಂತಹ ಪ್ಲಾನಿಂಗ್ ಆಗಿರ್ಬೋದು. ಆದ್ರೆ ಇದನ್ನ ಕನ್ನಡ ಚಿತ್ರರಂಗದ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ. ಹಾಗೂ 2022ರಲ್ಲಿ ಕಂಡಂತಹ ಸುವರ್ಣ ದಿನಗಳನ್ನ ಮತ್ತೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.